ಭಾಗ 43. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ ಜೋರು ಹಾರ್ನ್ ಶಬ್ದಕ್ಕೆ ಕೃಷ್ಣವೇಣಿ ದಿಢೀರ್ ಆಘಾತದಿಂದ ಎಚ್ಚರಗೊಂಡ್ಳು. ಅವಳ ಪಕ್ಕದಲ್ಲಿ ನಿಂತಿದ್ದ ವಿಷ್ಣುವರ್ಧನ್, ನಿನಗೆ ಸ್ವಾಗತ, ಮೇಲಕ್ಕೆ ಹೋಗೋಣವಾ ಅಂತ ಮೆಲ್ಲನೆ ನಗುತ್ತಾ ನುಡಿತಾನೆ. ಕೃಷ್ಣವೇಣಿ ದಿಗ್ಭ್ರಮೆಗೊಂಡು ಸುತ್ತಲೂ ನೋಡ್ತಾಳೆ. ಅದು ಖುದ್ದಾಗಿ ಟೀ ಕಂಪನಿಯ ಪ್ರಮುಖ ಕಟ್ಟಡದ ಪ್ರವೇಶ ದ್ವಾರವಾಗಿ ಇತ್ತು. ಆಕೆ ಕಾರ್ನಿಂದ ಇಳಿದು ಮೌನವಾಗಿ ಆತನನ್ನು ಹಿಂಬಾಲಿಸ್ತಾಳೆ. ಇದ್ದಕ್ಕಿದ್ದಂತೆ ಅವಳ ಎದೆಯಲ್ಲಿ ಒಂದು ವಿಚಿತ್ರವಾದ ಜುಮ್ಮೆನಿಸುವಿಕೆಯ ಅನುಭವವಾಯಿತು. ಆಕೆ ಬೆಚ್ಚಿ ಬಿದ್ದು ತಿರುಗುವಷ್ಟರಲ್ಲಿ ಆ ವ್ಯಕ್ತಿಯ ಘನವಾದ ಆಕರ್ಷಕವಾದ ದೇಹವು ತೀರಾ ಹತ್ತಿರದಲ್ಲಿ ನಿಂತಿತ್ತು. ಆಕೆ ಮುಖ ಮೇಲಕ್ಕೆತ್ತಿ ನೋಡಿದಾಗ ವಿಷ್ಣುವರ್ಧನ್ ತನ್ನ ಮೇಲಿನ ಅಂಗಿಯನ್ನು ಕಳಚಿ ಆಕೆಯ ಮೈಮೇಲೆ ಒದಿಸುತ್ತಿದ್ದನು. ನನಗೆ ಅಷ್ಟೇನು ಚಳಿ ಇಲ್ಲ ಬಿಡಿ ಅಂತ ಕೃಷ್ಣವೇಣಿ ನೋಡಿದ್ಲು. ಆತ ತನಗೆ ಅಷ್ಟು ಹತ್ತಿರವಾಗಿ ನಿಂತಿರುವುದು ಆಕೆಗೆ ತೀವ್ರವಾದ ಮುಜುಗರವನ್ನು ಉಂಟು ಮಾಡಿತ್ತು. ಆತನಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಕೊಡಲು ಆಕೆ ಬಯಸ್ತಾ ಇರಲಿಲ್ಲ. ಆದರೆ ವಿಷ್ಣುವರ್ಧನ್ ಮೃದುವಾಗಿ, ವಯಸ್ಕರು ಯಾವಾಗಲೂ ಕೂಡ ತಮ್ಮವರು ನಿದ್ರೆಯಿಂದ ಇದ್ದಾಗ ಅಥವಾ ಬೆಳಗಿನ ಚಳಿಗೆ ಶೀತ ಬರದಂತೆ ಎಚ್ಚರ ವಹಿಸ್ತಾರೆ ಅಂತ ಹೇಳುತ್ತಾ ತಾನು ತಂದಿದ್ದ ಬೆಚ್ಚಗಿನ ಕಂಬಳಿಯಿಂದ ಆಕೆಯ ಇಡೀ ದೇಹವನ್ನು ಸುತ್ತಿ ಭದ್ರತೆ ಪಡಿಸ್ತಾನೆ. ಕೃಷ್ಣವೇಣಿಗೆ ಆತನ ಶರೀರದ ಉಷ್ಣತೆಯು ಯಾವುದೋ ಸುಂದರ ಕನಸಿನಂತೆ ಭಾಸವಾಯಿತು. ಅವರು ಆ ಕಟ್ಟಡದ ಅತ್ಯಂತ ಮೇಲಿನ ಮಹಡಿಗೆ ತೆರಳುತ್ತಾರೆ. ಕೃಷ್ಣವೇಣಿ ತನ್ನ ಜೀವನದಲ್ಲೇ ಮೊದಲ ಬಾರಿಗೆ ಟೀ ಕಂಪನಿಯ ಕಟ್ಟಡದ ಉನ್ನತ ಗೋಪುರದ ಮೇಲಕ್ಕೆ ಬಂದ್ಬಿಟ್ಟಿದ್ಲು. ಆಗ ತಾನೇ ಬೆಳಗಿನ 4 ಗಂಟೆಯಾಗ್ತಿತ್ತು. ಆ ಎತ್ತರದ ನೋಡಿದಾಗ ಇಡೀ ಮಹಾನಗರವು ಅಂತ್ಯವಿಲ್ಲದೆ ಅನಂತವಾಗಿ ಹರಡಿಕೊಂಡಿರುವಂತೆ ಕಾಣಿಸ್ತಾ ಇತ್ತು. ಆ ಸಮಯದಲ್ಲಿ ಆಕೆ ತನ್ನ ಜೀವಮಾನದಲ್ಲಿ ಎಂದಿಗೂ ಅಂತಹ ಅದ್ಭುತ ಹಾಗೂ ಸುಂದರ ದೃಶ್ಯವನ್ನು ನೋಡೇ ಇರಲಿಲ್ಲ. ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚಿತವಾಗಿ ದಿಗಂತದ ಮೇಲಿನಿಂದ ಹರಿದು ಬಂದು ಚಿನ್ನದ ಕಿರಣಗಳು ನಿಧಾನವಾಗಿ ಆಕಾಶದ ಮೇಲೆ ಹರಡಿಕೊಂಡವು. ಅದು ನೋಡಲು ಯಾರೋ ಸುಂದರವಾಗಿ ಬಿಡಿಸಿದ ಎಣ್ಣೆ ಚಿತ್ರಕಲೆಯಂತೆ ಕಂಗೊಳಿಸ್ತಾ ಇತ್ತು. ಆ ಮುಂಜಾನೆಯ ತಂಪಾದ ಮೃದುವಾದ ಗಾಳಿಯು ಕೃಷ್ಣವೇಣಿಯ ಕೂದಲನ್ನು ನೇವರಿಸ್ತಿತ್ತು. ಆಕೆ ಆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಮೌನವಾಗಿ ಮುಗುಳ್ನಕ್ಕಿದ್ಲು. ಆದರೆ ಆ ಕ್ಷಣದಲ್ಲೇ ಆ ಹಿರಿಯ ಹಾಗೂ ಶಕ್ತಿವಂತ ವ್ಯಕ್ತಿಯ ದೇಹವು ಆಕೆಯ ಮೈ ಮೇಲೆ ಬಲವಾಗಿ ಹೊತ್ತಿಕೊಂಡಿತ್ತು. ಆತ ಆಕೆಯನ್ನು ಬಾಲ್ಕನಿಯ ಕಬ್ಬಿಣದ ಬೇಲಿಗೆ ಬಿಗಿಯಾಗಿ ತಬ್ಬಿಕೊಂಡು ಹಿಡಿದುಕೊಂಡಿದ್ದನು. ಆ ಕ್ಷಣದಲ್ಲಿ ಆತನ ಆತರವು ತುಂಬ ಉಗ್ರವಾಗಿ ಹಾಗೂ ಬಲಶಾಲಿಯಾಗಿಯೂ ಇತ್ತು. ಆ ಕೃಷ್ಣವೇಣಿಯ ತುಟಿಗಳಿಂದ ಸಣ್ಣದಾಗಿ ನರಳುವಿಕೆ ಹೊರಬಂತು. ಆ ಮುತ್ತಿನ ತೀವ್ರತೆ ಎಷ್ಟಿತ್ತಂದರೆ ಉಸಿರುಗಟ್ಟಿದ ಕೃಷ್ಣವೇಣಿ ಆತನ ಗಟ್ಟಿಯಾದ ಎದೆಯನ್ನು ಮೆಲ್ಲನೆ ತಳ್ಳಲು ಯತ್ನಿಸಿದ್ಲು. ಆದರೆ ವಿಷ್ಣುವರ್ಧನ್ ಆಕೆಯ ಆಳಕ್ಕಿಳಿದು ಪ್ರೀತಿಸತೊಡಗಿರ್ತಾನೆ. ಸೂರ್ಯನು ದಿಗಂತದಲ್ಲಿ ಸಂಪೂರ್ಣವಾಗಿ ಉದಯಿಸಿದ ಆ ಕ್ಷಣದಿಂದಲೇ ಕೃಷ್ಣವೇಣಿಯ ಪ್ರತಿಯೊಂದು ಉಸಿರು ಹಾಗೂ ಭಾವನೆಗಳು ಆತನಿಂದ ಬಿಗಿಯಾಗಿ ಬಂಧಿಸಲ್ಪಟ್ಟಿದ್ವು. ಆ ಕ್ಷಣದಲ್ಲಿ ತನ್ನ ಸ್ವಯಂ ನಿಯಂತ್ರಣವನ್ನೆಲ್ಲ ಸಂಪೂರ್ಣವಾಗಿ ಕಳೆದುಕೊಂಡಿದ್ದ ಆ ವ್ಯಕ್ತಿ ಯಾವುದೇ ಸಂಯಮವಿಲ್ಲದೆ ವರ್ತಿಸ್ತಾ ಇದ್ದನು. ಒಬ್ಬ ಹುಚ್ಚನಂತೆ ತನ್ನ ಬೆಚ್ಚಗಿನ ಉಸಿರನ್ನು ಆಕೆಯ ಕಿವಿಯ ಬಳಿ ಹೂರುತ್ತಾ ಆಕೆಯ ಕುತ್ತಿಗೆಯನ್ನು ಸವರುತ್ತಾ, ನಾನು ನಿನ್ನನ್ನು ಹೊಂದುವ ಮೊದಲೇ ನಿನ್ನನ್ನು ಪ್ರೀತಿಸುತ್ತಿದ್ದೆ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ಈಗ ನಾನು ನಿನ್ನನ್ನು ಸಂಪೂರ್ಣವಾಗಿ ಹೊಂದಿದ್ದೇನೆ. ಆದರೂ ನಿನ್ನ ಮೇಲಿನ ಪ್ರೀತಿ ಮಾತ್ರ ಕಿಂಚಿತ್ತೂ ಕಮ್ಮಿ ಆಗ್ತಾನೇ ಇಲ್ಲ. ವಾಸ್ತವವಾಗಿ ಅದು ಈಗ ಇನ್ನೂ ಹಲವು ಪಟ್ಟು ಬಲವಾಗಿಯೇ ಇದೆ ಅಂತ ಪ್ರೇಮ ನಿವೇದನೆಯನ್ನು ಮಾಡಿರ್ತಾನೆ. ಆತನ ತೀವ್ರವಾದ ಉದ್ವೇಗ ಮತ್ತು ಹುಚ್ಚು ಹಿಡಿಸುವ ಮುತ್ತುಗಳು ಕೃಷ್ಣವೇಣಿಯ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಬಿಟ್ಟಿದ್ವು. ಕೊನೆಗೆ ಬೆಳಗ್ಗೆ 6 ಗಂಟೆ ಆಗ್ತಿದ್ದಾಗೆ ಆತ ಆಕೆಯನ್ನು ಬಿಡುಗಡೆ ಮಾಡ್ತಾನೆ. ಅವರಿಬ್ಬರು ಆ ಉನ್ನತ ಮಹಡಿಯಿಂದ ಕೆಳಗೆ ಹೊರಟರು. ಆಗಿನ್ನೂ ಕಚೇರಿಗೆ ಬಂದು ಕೆಲಸಕ್ಕೆ ಹಾಜರಾಗುವ ಸಮಯವಾಗಿರದ ಕಾರಣ ಆ ಬೃಹತ್ ಕಟ್ಟಡದಲ್ಲಿ ಯಾರೂ ಇರಲಿಲ್ಲ. ಆದರೂ ಅವರಿಬ್ಬರು ಒಟ್ಟಿಗೆ ನಡೆದುಕೊಂಡು ಬರ್ತಾ ಇದ್ದಾಗ ಕೃಷ್ಣವೇಣಿಗೆ ಆತನ ಕಣ್ಣುಗಳನ್ನು ನೇರವಾಗಿ ನೋಡಲು ತೀವ್ರವಾದ ಸಂಕೋಚ ಹಾಗೂ ಭಯವಾಗ್ತಿತ್ತು. ಅವರಿಬ್ಬರು ಮತ್ತೆ ಕಾರನ್ನು ಹತ್ತುತ್ತಾರೆ. ವಿಷ್ಣುವರ್ಧನ್ ಟೀ ಕಂಪನಿಯ ಕಟ್ಟಡದ ಪ್ರವೇಶದ್ವಾರದ ಕಾರನ್ನು ಮುನ್ನಡೆಸುತ್ತಾ ಪಕ್ಕದಲ್ಲಿದ್ದ ಕೃಷ್ಣವೇಣಿಯತ್ತ ನೋಡಿ ಅತ್ಯಂತ ಪ್ರೀತಿಯಿಂದ, ನನ್ನ ಮಕ್ಕಳಾಗಿರುವಂತಹ ಆದಿತ್ಯ, ಮೇಘ ಅವರನ್ನು ನೀನು ಕರೆದುಕೊಂಡು ಹೋಗಿ ನನ್ನ ಚಿಕ್ಕಪ್ಪನ ಮನೆಗೆ ಬಿಡಲು ಸಹಾಯವನ್ನು ಮಾಡಬಲ್ಲೆಯಾ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣವೇಣಿ ನಾಚಿಕೆಯಿಂದ ಮುಗುಳ್ನಗುತ್ತಾ, ಅದನ್ನು ನೀವೇ ಸ್ವತಃ ಸಂಗ್ರಹಿಸಿ ನಿಮ್ಮೊಂದಿಗೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವುದು ಹೆಚ್ಚು ಸೂಕ್ತ ಅಲ್ವೇ? ನಾನು ಹೋಗೋದ್ರಿಂದ ಸರಿಯಾಗಲ್ಲ ಅನ್ಸುತ್ತೆ ಅಂತ ಮತ್ತೆ ಮರುಪ್ರಶ್ನಿಸ್ತಾಳೆ. ಕೃಷ್ಣವೇಣಿಯ ಮಾತುಗಳನ್ನು ಕೇಳಿದಂತಹ ವಿಷ್ಣುವರ್ಧನ್ ಮೆಲ್ಲನೆ ನಿಟ್ಟುಸಿರು ಬಿಟ್ಟನು.
ಆಕೆ ಅಷ್ಟು ಮುಗ್ಧವಾಗಿ ನಗುತ್ತಿರುವುದನ್ನು ಆತ ಇದೇ ಮೊದಲ ಬಾರಿಗೆ ನೋಡ್ತಾ ಇರೋದು. ಯಾಕಂದರೆ ಆಕೆಯಲ್ಲಿ ಯಾವುದೇ ರೀತಿಯ ಮುಜುಗರತೆ ಇಲ್ಲ, ತಾನು ಬೇರೆಯವ್ರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಒಂದು ಸಂಕೋಚ ಇಲ್ಲ. ನಿನ್ನ ಮುಖದಲ್ಲಿ ಇಷ್ಟೊಂದು ಸುಂದರವಾದ ನಗುವನ್ನು ನಾನು ಇದಕ್ಕೂ ಮುನ್ನ ಎಂದೂ ಕೂಡ ನೋಡೇ ಇರಲಿಲ್ಲ ಎಂದು ಆತನ ಗಂಭೀರ ಧ್ವನಿ ಮೃದುವಾಯಿತು. ಆತ ಹೇಳಿದ ಮಾತಿನ ಅಂತರರ್ಥ ಆಕೆ ತನ್ನ ಜೀವನದಲ್ಲಿ ಇಷ್ಟೊಂದು ಹರ್ಷದಿಂದ ನಕ್ಕಿದ್ದನ್ನು ಆತ ಹಿಂದೆಂದೂ ಕಂಡಿರಲಿಲ್ಲ ಎಂಬುದಾಗಿತ್ತು. ಆ ಶಕ್ತಿವಂತ ಮನುಷ್ಯನ ಬೆಚ್ಚಗಿನ ಶರೀರವು ಇಂದಿನಿಂದ ಆಕೆಯನ್ನು ಮತ್ತಷ್ಟು ಸಮೀಪಿಸುತ್ತಿತ್ತು. ಆತ ತನ್ನ ಬಲವಾದ ಬಾಹುಗಳನ್ನು ಚಾಚಿ ಆಕೆಯ ಚಿಕ್ಕ ದೇಹವನ್ನು ಪ್ರೀತಿಯಿಂದ ತಬ್ಬಿಕೊಂಡನು. ಆಕೆಯ ಮೇಲೆ ಹಗುರವಾಗಿ ಹೊರಗಿ ತನ್ನ ತಲೆಯನ್ನು ಬಾಗಿಸ್ತಾನೆ. ಆಕೆಯ ಕಪ್ಪು ಕೇಶರಾಶಿಗೆ ನಯವಾಗಿ ಮುತ್ತಿಡುತ್ತಾ ಕಣ್ಣುಗಳನ್ನು ಮುಚ್ಚಿ ಆ ಕೂದಲಿನ ಸುವಾಸನೆಯನ್ನು ಆಳವಾಗಿ ಉಸಿರಾಡ್ತಾನೆ. ನಿನ್ನ ಉಳಿದ ಇಡೀ ಜೀವನವನ್ನು ನನ್ನ ಜೊತೆಯೇ ಬದುಕುಬಿಡು. ನಾನು ನಿನ್ನನ್ನು ಮತ್ತೆಂದೂ ಅಳೋಕೆ ಬಿಡೋದೇ ಇಲ್ಲ, ಯಾರ ಎದುರಿಗೂ ಬಿಟ್ಟು ಕೊಡೋದೂ ಇಲ್ಲ. ಒಂದು ವೇಳೆ ನಿನ್ನ ಕಣ್ಣಿನಿಂದ ಕಣ್ಣೀರು ಬರುವುದಾದರೆ ಅದಕ್ಕೆ ಸಂಪೂರ್ಣ ಹೊಣೆ ನಾನೇ ಆಗಿರ್ತೀನಿ ಎಂದು ಗಂಭೀರವಾಗಿ ನುಡಿದ ವಿಷ್ಣುವರ್ಧನ್ ಆಕೆಯ ಮೈಯನ್ನು ತನ್ನತ್ತ ತಿರುಗಿಸಿಕೊಳ್ತಿದ್ದಾನೆ. ಮುಂಜಾನೆಯ ಆಕಾಶದಲ್ಲಿ ಸೂರ್ಯ ಉದಯಿಸುತ್ತಿದ್ದಂತೆಯೇ ಆತ ಬಾಗಿ ಆಕೆಯ ತೆರೆದ ತುಟಿಗಳಿಗೆ ಮೃದುವಾಗಿ ಮುತ್ತಿಟ್ಟಿದ್ದ. ಭಯ ಮತ್ತು ನಾಚಿಕೆಯಿಂದ ತುಳಿಯುತ್ತಿದ್ದ ಕೃಷ್ಣವೇಣಿ ತನ್ನ ಕೈಗಳನ್ನು ಚಾಚಿ ನಿಧಾನವಾಗಿ ಆತನ ಬಲವಾದ ಸೊಂಟದ ಸುತ್ತಲೂ ಬಿಗಿಯಾಗಿ ಸುತ್ತಿಕೊಂಡಿದ್ಲು. ತನ್ನ ತಲೆಯನ್ನು ಮೇಲಕ್ಕೆತ್ತಿ ಆತನ ತುಟಿಗಳಿಗೆ ತನ್ನ ಸಂಪೂರ್ಣ ಭಾವನೆಯನ್ನು ಅರ್ಪಿಸ್ತಿದ್ಲು. ಬಹುಶಃ ಆಕೆಗೆ ಸರಿಯಾಗಿ ಮುತ್ತಿಡುವುದು ಅಂದರೆ ಹೇಗೆ ಏನು ಅಂತ ತಿಳಿದೇ ಇರಲಿಲ್ಲ. ಆದರೆ ಇನ್ನು ಮುಂದೆ ತನ್ನ ಪ್ರೀತಿಯನ್ನು ಅಡಗಿಸಿಕೊಳ್ಳಬಾರದು ಎಂಬ ಅರಿವು ಆಕೆಗೆ ಮಾತ್ರ ಬಂದಿತ್ತು. ಆಕೆ ಈ ಚಿಕ್ಕ ಸ್ಪಂದನೆಯು ವಿಷ್ಣುವರ್ಧನ್ನಲ್ಲಿದ್ದ ಎಲ್ಲ ಸ್ವಯಂ ನಿಯಂತ್ರಣದ ಕಟ್ಟೆಗಳನ್ನು ಹೊಡೆದು ಹಾಕಿತು. ಆತ ತನ್ನ ವಿಶಾಲವಾದ ತೋಳುಗಳಿಂದ ಆಕೆಯನ್ನು ಬಿಗಿಯಾಗಿ ಆಲಂಗಿಸಿ ಆಕೆಯ ತೆಳುವಾದ ಉಡುಪಿನ ಮೇಲಿಂದಲೇ ತನ್ನನ್ನು ಸವರಿದ್ದನು. ಆತನ ತೀವ್ರವಾದ ಮುತ್ತಿಗೆ ಆಕೆ ಇಡೀ ದೇಹ ತಲ್ಲಣಗೊಂಡಿತ್ತು. ಸ್ವಲ್ಪ ಸಮಯದ ನಂತರ ಆ ಅನುರಾಗದ ತೀವ್ರತೆಯನ್ನು ಸಹಿಸಲಾಗದೆ ಕೃಷ್ಣವೇಣಿ ಮೆಲ್ಲನೆ ಆತನಿಂದ ಹಿಂದೆ ಸರಿಯಲು ಬಹಳ ಪ್ರಯತ್ನ ಪಟ್ಲು. ಅದು ನನಗೀಗ ಹೋಗ್ಬೇಕನ್ನಿಸ್ತಾ ಇದೆ ಅಂತ ಅಂದ್ಲು. ಕೃಷ್ಣವೇಣಿ ಆಕೆಯ ಮುಖದಲ್ಲಿ ನಡುಕ ಮತ್ತು ನಾಚಿಕೆ ಇನ್ನೂ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ಆಕೆ ತನ್ನ ಜೀವನದಲ್ಲಿ ಯಾವುದೇ ಪುರುಷನೊಂದಿಗೆ ಈ ರೀತಿಯ ನಿಕಟ ಸಂಬಂಧವನ್ನು ಹೊಂದಿರಲಿಲ್ಲ. ಜೈ ಜೊತೆಯಲ್ಲಿದ್ದಾಗಲೂ ಕೂಡ ಆಕೆಗೆ ಇಂತಹ ಯಾವುದೇ ಅನುಭವ ಎಂದಿಗೂ ಆಗಿರಲಿಲ್ಲ. ಆದರೆ ವಿಷ್ಣುವರ್ಧನ್ ತನ್ನ ಸಂಪೂರ್ಣ ಪ್ರೀತಿಯನ್ನು ಧಾರೆ ಎರೆದಿದ್ದನು. ವಿಷ್ಣುವರ್ಧನ್ ಆಕೆಯ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ನಿನಗೆ ಯಾತಕ್ಕೆ ಈ ಭಯ? ನೀನು ಬೇಗ ಅಥವಾ ತಡವಾಗಿ ನನ್ನ ಕುಟುಂಬವನ್ನು ಭೇಟಿಯಾಗಲೇಬೇಕು ಅಂತ ಹೇಳ್ತಾನೆ. ಏಕೆಂದರೆ ತನ್ನ ಜೀವನದಲ್ಲಿ ತಾನು ಪಡೆಯುವ ಏಕೈಕ ಧರ್ಮಪತ್ನಿ ಕೃಷ್ಣವೇಣಿ ಮಾತ್ರವೇ ಆಗಿರಬೇಕೆಂದು ಆತ ಈಗಾಗಲೇ ದೃಢವಾಗಿ ನಿರ್ಧರಿಸಿ ಬಿಟ್ಟಿದ್ದನು. ಆಕೆ ಸಿದ್ಧವಾಗಿದ್ದರೆ ತಕ್ಷಣವೇ ಆಕೆಯನ್ನು ಆಕೆ ಹೆತ್ತವರ ಬಳಿಗೂ ಕರೆದುಕೊಂಡು ಹೋಗಲು ಆತ ಸಿದ್ಧವಾಗೇ ಇದ್ದ. ಕೃಷ್ಣವೇಣಿ ಭಾವನಾತ್ಮಕವಾಗಿಯೂ ಆತನ ಮಾತುಗಳಿಗೆ ಸೋತಿದ್ರೂ ಒಳಗೊಳಗೆ ತೀವ್ರವಾಗಿ ಭಯಗೊಂಡಿದ್ಲು. ಯಾಕಂದರೆ ವಿಷ್ಣುವರ್ಧನ್ನ ತಂದೆ ಕೃಷ್ಣಪ್ಪನವರ ಕುಟುಂಬವು ಈ ನಗರದಲ್ಲೇ ಅತ್ಯಂತ ಪ್ರಭಾವಿ ಹಾಗೂ ಸಾಂಪ್ರದಾಯಿಕ ಉದ್ಯಮಿ ಕುಟುಂಬವಾಗಿತ್ತು. ದೇಶದ ಷೇರು ಮಾರುಕಟ್ಟೆಯನ್ನು ಶಾಸಿಸುವಂತಹ ಬೃಹತ್ ಸಂಸ್ಥೆ ಅವರದಾಗಿತ್ತು. ಆತನ ಚಿಕ್ಕಪ್ಪ ಕೂಡ ವ್ಯಾಪಾರ ರಂಗದ ಪ್ರಭಾವಿ ವ್ಯಕ್ತಿಯಾಗಿದ್ದರು. ಜೊತೆಗೆ ವಿಷ್ಣುವರ್ಧನ್ನ ಚಿಕ್ಕಮ್ಮ ಅತ್ಯುನ್ನತ ಸಾಮಾಜಿಕ ಸ್ಥಾನಮಾನ ಹೊಂದಿದ್ದಂತಹ ಪ್ರಭಾವಿ ಮಹಿಳೆಯಾಗಿದ್ದರು. ಕೃಷ್ಣವೇಣಿ ಹಿಂದೆ ಗಾಸಿಪ್ ಪತ್ರಿಕೆಗಳಲ್ಲಿ ಆ ಕುಟುಂಬದ ವೈಭವದ ಬಗ್ಗೆ ಓದಿದ್ಲು. ಅಷ್ಟರಲ್ಲಿ ಕಾರಿನ ಬಾಗಿಲನ್ನು ತೆರೆದು ಹೊರಬಂದ ಪುಟಾಣಿಗಳಾದ ಆದಿತ್ಯ ಮತ್ತು ಮೇಘ ಮೊದಲು ತೀವ್ರ ಆಶ್ಚರ್ಯ ಹಾಗೂ ಉತ್ಸಾಹದಿಂದ ಓಡಿ ಬರ್ತಾರೆ. ತಾಯಿಯನ್ನು ಕಂಡ ಸಣ್ಣ ಮರಿಗಳಂತೆ ಅವರಿಬ್ಬರು ಕೃಷ್ಣವೇಣಿಯ ಹಿಂದೆ ಒಟ್ಟುಗೂಡುತ್ತಾರೆ. ಪ್ರತಿಯೊಬ್ಬರೂ ಆಕೆ ಎರಡೂ ಕಾಲುಗಳನ್ನು ಹಿಂದಿನಿಂದ ಅತಿಯಾದ ಪ್ರೀತಿಯಿಂದ ಒಂದು ರೀತಿ ಕೋತಿ ಮರಿಗಳ ಹಾಗೆ ನೇತಾಕೊಳ್ತಾರೆ. ಆ ಇಬ್ಬರು ಪುಟಾಣಿಗಳು ಆಕೆಯ ಕಾಲುಗಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದರು. ಅವಳಿಗೆ ಅಳ್ಳಾಡೋಕ್ಕೂ ಕೂಡ ತುಂಬ ಕಷ್ಟ ಆಗ್ತಿತ್ತು. ಕೃಷ್ಣವೇಣಿಗೆ ತಕ್ಷಣ ಏನು ಮಾಡಬೇಕೆಂದ ತೋಚದೆ ಸಹಾಯಕ್ಕಾಗಿ ವಿಷ್ಣುವಿನ ಕಡೆಗೆ ನೋಡಿದ್ಲು. ಮೇಘ ತನ್ನ ತುಟಿಗಳನ್ನು ಬಿಗಿದುಕೊಂಡು ಕಾರು ಹತ್ತಲು ಸಂಪೂರ್ಣವಾಗಿ ನಿರಾಕರಿಸಿದ್ಲು. ಅವಳ ಆ ತಂದೆ ನಿನ್ನೆ ರಾತ್ರಿ ಮನೆಗೆ ಹಿಂತಿರುಗಿದಾಗ ಮುಖದಲ್ಲಿ ತೀವ್ರವಾದ ಸಂತೋಷವಿತ್ತು. ಆದರೆ ಅದಾದ ನಂತರ ಆತನ ಮುಖ ತುಂಬ ಉದ್ವಿಗ್ನಗೊಂಡು ತೀವ್ರ ಕೋಪದಿಂದ ಕೂಡಿತ್ತು. ಬೆಳಗಿನ ಜಾವ ಆತನ ಆ ಮುಖಭಾವವನ್ನು ಕಂಡು ಇಬ್ಬರು ಚಿಕ್ಕ ಮಕ್ಕಳು ಸಹ ಆತನನ್ನು ಹತ್ತಿರದಿಂದ ನೋಡಲು ಭಯಪಡ್ತಾ ಇದ್ರು. ತನ್ನ ಪ್ರತ್ಯುತ್ತರ ತಡವಾಗಿದ್ದೆ ನಿನ್ನೆ ರಾತ್ರಿ ಮಹಲ್ನಲ್ಲಿ ವಿಷ್ಣುವರ್ಧನ್ಗೆ ನಿದ್ರೆ ಇಲ್ಲದಂತೆ ಮಾಡಿ ಆತನ ಭಾವನೆಗಳಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿದ್ದೆ ಎಂಬ ಸತ್ಯ ಕೃಷ್ಣವೇಣಿಗೆ ಮಾತ್ರ ತಿಳಿದೇ ಇರಲಿಲ್ಲ. ನಿಜವಾಗಿಯೂ ನಿನಗೆ ಕಾರು ಹತ್ತಲು ಇಷ್ಟವಿಲ್ಲವೇ?
ಹಾಗಾದರೆ ಇನ್ನು ಮುಂದೆ ನೀನು ಎಂದಿಗೂ ಈ ಕಾರಿನೊಳಗೆ ಬರಲು ಸಾಧ್ಯವೇ ಇಲ್ಲ ಎಂದು ವಿಷ್ಣುವರ್ಧನ್ ತನ್ನ ಎಂದಿನ ಗಂಭೀರ ಹಾಗೂ ಕಠಿಣ ಮುಖಭಾವಕ್ಕೆ ಮರಳುತ್ತಾನೆ. ಆತ ಕಾರಿನಿಂದ ಕೆಳಗಿಳಿದು ಕೃಷ್ಣವೇಣಿಯನ್ನು ತನ್ನತ್ತ ಎಳಿತಾನೆ. ಕೃಷ್ಣವೇಣಿಯನ್ನು ಆತ ತನ್ನತ್ತ ಎಳೆದಾಗ ಆಕೆಯ ಕಾಲುಗಳು ಬಿಗಿಯಾಗಿ ಅಂಟಿಕೊಂಡಿದ್ದ ಇಬ್ಬರು ಮಕ್ಕಳು ಆಕೆಯೊಂದಿಗೆ ಮುಂದಕ್ಕೆ ಜಾರ್ತಾರೆ. ಕೃಷ್ಣವೇಣಿ ಅಸಹಾಯಕಳಾಗಿ ತಲೆಬಾಗಿ ಮಕ್ಕಳನ್ನು ಮೃದುವಾಗಿ, ಸಾರಿ, ನಾವೆಲ್ಲರೂ ಕಾರಿ ಹತ್ತೋಣ, ಪ್ಲೀಸ್ ಬನ್ನಿ, ನಿಮಗೇನು ತೊಂದರೆಯಾಗಿದೆ ಅಂತ ಹೇಳಿ ಅಂತ ಪ್ರೀತಿಯಿಂದ ಕೇಳಿದ್ಲು. ವಿಷ್ಣುವರ್ಧನ್ ತನ್ನ ಕಠಿಣ ನೋಟವನ್ನು ಸಡಿಲಗೊಳಿಸಿ ಮತ್ತೆ ಚಾಲಕನ ಸೀಟಿನಲ್ಲಿ ಬಂದು ಕುಳಿತುಕೊಳ್ತಾನೆ. ಕೃಷ್ಣವೇಣಿ ಇಬ್ಬರೂ ಮಕ್ಕಳನ್ನು ಕರೆದುಕೊಂಡು ಹೋಗಿ ಕಾರಿನ ಹಿಂದಿನ ಸೀಟಿನಲ್ಲಿ ಪ್ರೀತಿಯಿಂದ ಕೂರಿಸಿದ್ಲು. ವಿಷ್ಣುವರ್ಧನ್ ಕೃಷ್ಣ ಹೌಸ್ ಮಹಲಿನ ವಿಸ್ತಾರವಾದ ಅಂಗಳಕ್ಕೆ ಕಾರನ್ನು ಚಲಾಯಿಸ್ಕೊಂಡು ಬರ್ತಾನೆ. ಆತ ತಾನು ಓಡಿಸ್ತಿದ್ದ ಸ್ಪೋರ್ಟ್ಸ್ ಕಾರನ್ನು ಅಲ್ಲಿಯೇ ನಿಲ್ಲಿಸ್ತಾನೆ. ತನ್ನ ಚಿಕ್ಕಪ್ಪನ ಮನೆಗೆ ಹೋಗುವ ಹಾದಿಯ ಒರಟು ಭೂಪ್ರದೇಶದಿಂದ ಕೂಡಿದ್ರಿಂದ ಆ ಸವಾರಿಗೆ ಸೂಕ್ತವಾದ ತನ್ನ ಬೃಹತ್ ರೇಂಜ್ ರೋವರ್ ವಾಹನವನ್ನು ಚಾಲನೆಗೆ ಸಿದ್ಧಗೊಳಿಸಿಕೊಳ್ತಾನೆ. ಕೃಷ್ಣವೇಣಿ ಆ ಬೃಹತ್ ಮಹಲಿನ ಹೊರಭಾಗದಲ್ಲೇ ಕಾಯುತ್ತಾ ನಿಂತಿದ್ಲು. ವಿಷ್ಣುವರ್ಧನ್ ಈ ಹಂತದಲ್ಲಿ ಆಕೆಯನ್ನು ತನ್ನ ಅಜ್ಜ, ತಾಯಿ, ಸುಧಾ, ಚಿಕ್ಕಮ್ಮ ಹಾಗೂ ರಾಹುಲ್ ಸೇರಿದಂತೆ ಮನೆಯ ಎಲ್ಲರಿಗೂ ಕೂಡ ಪರಿಚಯಿಸಬೇಕು ಅಂತ ಯೋಚನೆ ಏನು ಮಾಡಿರಲಿಲ್ಲ. ಯಾಕಂದರೆ ಇಷ್ಟೊಂದು ದೊಡ್ಡ ಕುಟುಂಬದಲ್ಲಿ ಒಂದೇ ಬಾರಿಗೆ ಭೇಟಿಯಾಗುವುದು ಆಕೆಯನ್ನು ತೀವ್ರವಾಗಿ ಎದುರಿಸಿ ಅಲ್ಲಿಂದ ಓಡಿ ಹೋಗುವಂತೆ ಮಾಡಬಹುದು ಎಂಬಂತಹ ಮುನ್ನೆಚ್ಚರಿಕೆ ಅನ್ನೋದು ಆತನಿಗಿತ್ತು. ಅಷ್ಟರಲ್ಲಿ ಕಾರ್ನಲ್ಲಿದ್ದ ಮೇಘ, ಕೃಷ್ಣವೇಣಿ ಆಂಟಿ, ನಿಮ್ಮ ಬಾಯಿಗೆ ಯಾವುದೋ ಒಂದು ದೊಡ್ಡ ಸೊಳ್ಳೆ ಕಚ್ಚಿದಂತೆ ಕಾಣ್ತಾ ಇದೆ. ಅದೇನಿದು ಈ ಥರ ಕಚ್ಚಿಬಿಟ್ಟಿದೆ ನೋಡಿ, ನಿಮ್ಮ ತುಟಿಗಳು ಎಷ್ಟು ಕೆಂಪಗಾಗಿ ಹೂತ್ಕೊಂಡ್ಬಿಟ್ಟಿವೆ, ಬಹುಶಃ ಜೇನುನೊಣವೇ ಕಚ್ಚಿರಬೇಕು ಎಂದು ಆ ಮುಗ್ಧತೆಯಿಂದ ಹೇಳಿದ್ಲು. ಮೇಘ ತನ್ನ ಚಿಕ್ಕ ಶಾಲಾ ಚೀಲವನ್ನು ತೆರೆದು ಒಳಗೆ ಏನನ್ನು ಹುಡುಕಿದ್ಲು. ಕೊನೆಗೆ ಒಂದು ಸಣ್ಣ ಮುಲಾಮಿನ ಡಬ್ಬಿಯನ್ನು ಹೊರತೆಗೆದು, ಆಂಟಿ, ನನಗೂ ಮತ್ತು ಅಣ್ಣನಿಗೂ ಸೊಳ್ಳೆ ಕಚ್ಚಿದಾಗ ನಮ್ಮ ತಂದೆ ಇದನ್ನು ಹಚ್ಚುತ್ತಾರೆ, ತಕ್ಷಣವೇ ಸರಿಯಾಗ್ಬಿಡ್ತದೆ ಅಂತ ಕೃಷ್ಣವೇಣಿಯ ಕೈಗೆ ಆ ಮುಲಾಮನ್ನು ಕೊಡ್ತಾಳೆ. ಕೃಷ್ಣವೇಣಿ ಮುಗುಳ್ನಗುತ್ತಾ ಏನು ಹೇಳಬೇಕೆಂದ ತೋಚದೆ ಮೌನವಾಗಿ ನಿಂತು ಹೋದ್ಲು. ವಿಷ್ಣುವರ್ಧನ್ ರಿಯರ್ ವ್ಯೂ ಕನ್ನಡಿಯ ಮೂಲಕ ಕೃಷ್ಣವೇಣಿಯತ್ತ ಕಣ್ಣಿಟ್ಟು ನೋಡ್ತಾನೆ. ಆಕೆಯ ಆ ಕೆಂಪು ತುಟಿಗಳು ಆತನ ಕಣ್ಣಿಗೆ ಅತಿಯಾಗಿ ಮೃದುವಾಗಿ ಮತ್ತು ಅತ್ಯಂತ ಆಕರ್ಷಕವಾಗಿ ಕಂಡವು. ಆತನ ಆ ತುಟಿಯ ಹಾಗೂ ಆ ಒಂದು ಆಸೆ ಭರಿತ ನೋಟವನ್ನು ಗಮನಿಸಿದ ಕೃಷ್ಣವೇಣಿ ತೀವ್ರ ನಾಚಿಕೆಯಿಂದ ತನ್ನ ಮುಖವನ್ನು ಬೇರೆಡೆಗೆ ತಿರುಗಿಸ್ಕೊಬಿಡ್ತಾಳೆ. ಚಿಕ್ಕಪ್ಪನ ಮನೆಗೆ ಹೋಗುವಂಥ ಹಾದಿಯಲ್ಲಿ ಕೃಷ್ಣವೇಣಿ ವಿಷ್ಣುವರ್ಧನ್ ಹಾಗೂ ಪುಟಾಣಿಗಳಾದ ಆದಿತ್ಯ ಮತ್ತು ಮೇಘ ಅವರೊಂದಿಗೆ ಉಪಹಾರಕ್ಕಾಗಿ ಒಂದು ಕೆಫೆಯಲ್ಲಿ ಕುಳಿತುಕೊಳ್ತಾಳೆ. ತಾನು ಅಷ್ಟೊಂದು ವೈಭವೋಪೇತವಾದ ಸ್ಥಳಕ್ಕೆ ಸೇರಿದವಳಲ್ಲ ಎಂಬ ಭಾವನೆ ಬಂದಿದ್ದರಿಂದ ಆಕೆಗೆ ಒಳಗೊಳಗೆ ತೀವ್ರವಾದ ಅನಾನುಕೂಲವೆನಿಸಿತ್ತು. ಅದೃಷ್ಟವಶಾತ್ ಆಕೆ ಆ ದಿನ ತನ್ನ ಕಚೇರಿಯ ಕೆಲಸದ ಉಡುಪನ್ನೇ ಧರಿಸಿದ್ಲು. ಸೂರ್ಯೋದಯವನ್ನು ನೋಡಿದ ನಂತರ ಮನೆಗೆ ಹೋಗಿ ಬಟ್ಟೆಗಳನ್ನು ಬದಲಾಯಿಸಲು ಸಮಯ ಕೂಡ ಇರೋದಿಲ್ಲ, ನೇರವಾಗಿ ಕೆಲಸಕ್ಕೆ ಹೋಗಬೇಕಾಗ್ತದೆ ಎಂದು ಆಕೆ ಚಿಂತಿಸ್ತಾ ಇದ್ಲು. ಯಾರಾದರೂ ತಮ್ಮನ್ನು ನೋಡಿದರೆ ತಾನು ವಿಷ್ಣುವರ್ಧನ್ನ ಕಾರ್ಯದರ್ಶಿ ಅಂದರೆ ಸೆಕ್ರೆಟರಿ ಅಂತ ಭಾವಿಸ್ತಾರೆ ಅಂತ ಆಕೆ ಖಚಿತವಾಗಿ ಅವಳು ಅಂದ್ಕೊಂಡೇ ಬಿಟ್ಟಿದ್ಲು. ಆದಿತ್ಯ, ಮೇಘ ತಮ್ಮ ತಂದೆಗೆ ತೀವ್ರವಾಗಿ ಎದುರುತ್ತಿರುವುದನ್ನು ಕೃಷ್ಣವೇಣಿ ಕೂಡ ಗಮನಿಸ್ತಾ ಇದ್ದಾಳೆ. ವಿಷ್ಣುವರ್ಧನ್ ಶೌಚಾಲಯಕ್ಕೆ ತೆರಳಿದಾಗ ಮೇಘಾಗೆ ತನ್ನ ಬಾಯಿಗೆ ಸ್ಟ್ರಾಬೆರಿ ಜಾಮ್ ಹಚ್ಚಿಕೊಳ್ಳುತ್ತಾ, ಕೃಷ್ಣವೇಣಿ ಆಂಟಿ, ನನ್ನ ತಂದೆ ಇನ್ನೂ ಬೆಳೆಯದ ಸಣ್ಣ ಮಗುವಿನಂತೆ ವರ್ತಿಸ್ತಿದ್ದಾರೆ. ಅವರು ಯಾವಾಗಲೂ ನನ್ನನ್ನು ಎದುರಿಸಿ ಬೆದರಿಸಿ ಅಳುವಂತೆಯೇ ಮಾಡ್ತಾರೆ ಅಂತ ಮುಗ್ಧತೆಯಿಂದ ದೂರಿಕೊಂಡ್ಳು. ಆಗ ಆದಿತ್ಯ, ನಮ್ಮ ಅಣ್ಣ ಚೆನ್ನಾಗೇ ಇದ್ದಾನೆ, ಅವನು ನನಗಿಂತ ಬಲಿಷ್ಠ, ಅದಕ್ಕೆ ಅವನು ಅಪ್ಪನ ಗದರಿಕೆಗೆ ಅಳುವುದಿಲ್ಲ. ಆದಿತ್ಯ ಅದನ್ನು ಒಪ್ಪಿಕೊಳ್ಳುತ್ತಾ, ಅಪ್ಪ ತುಂಬ ಕೋಪಗೊಳ್ತಾರೆ, ಯಾರೊಂದಿಗೂ ಸರಿಯಾಗಿ ಮಾತನಾಡುವುದೂ ಇಲ್ಲ. ನಾವು ಅಪ್ಪನೊಂದಿಗೆ ಈ ಮಾನಸಿಕ ಸನ್ನಿವೇಶವನ್ನು ಸರಿಪಡಿಸಲು ಯತ್ನಿಸ್ತಾನೇ ಇದ್ದೇವೆ. ಎಲ್ಲರ ರೀತಿಯಾಗಿ ನಮ್ಮ ಜೊತೆ ಆಟವಾಡುವುದಿಲ್ಲ, ಆದರೆ ತನಗೆ ಹುಷಾರಿಲ್ಲ ಎಂಬುದನ್ನು ಅವರು ಒಪ್ಪಿಕೊಳ್ಳುವುದೂ ಇಲ್ಲ ಅಂತ ಹೇಳ್ತಾನೆ. ಕೃಷ್ಣವೇಣಿ ಮುಗುಳ್ನಗುತ್ತಾ ಮೇಘಾಳ ಬಾಯಿಯ ಸುತ್ತ ಅಂಟಿಕೊಂಡಿದ್ದ ಜಾಮನ್ನು ನಯವಾಗಿ ಹೊರಿಸಿದ್ಲು. ಆದರೆ ಕೆಫೆಯಿಂದ ಹೊರಬಂದಾಗ ಆ ವಾತಾವರಣ ಕೊಂಚ ಭಿನ್ನವಾಗಿತ್ತು. ಹತ್ತಿರದಲ್ಲಿ ಇಲ್ಲದಿದ್ದರೂ ಹೊರಗಿನವರು ಕಣ್ಣಿಗೆ ವಿಷ್ಣುವರ್ಧನ್ ಆಕೆಯ ಪ್ರಿಯಕರನಂತೆಯೇ ಕಾಣ್ತಿದ್ದನು. ಕೃಷ್ಣವೇಣಿಗೆ ತೀವ್ರ ಸಂಕೋಚವಾಯಿತು. ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಯಾರಾದರೂ ತಮ್ಮನ್ನು ನೋಡುತ್ತಿದ್ದಾರೆಯೇ ಎಂಬ ಆತಂಕದಿಂದ ಆಕೆ ಆತನಿಂದ ಕೊಂಚ ದೂರ ಸರಿಯಲು ಯತ್ನಿಸ್ತಾಳೆ. ಆಕೆ ಯಾವುದೇ ಕೆಟ್ಟ ಉದ್ದೇಶದಿಂದ ಹಾಗೆ ಮಾಡಿಲ್ಲವಾದರೂ ವಿಷ್ಣುವರ್ಧನ್ಗೆ ಆಕೆಯ ಆ ಅಂತರವನ್ನು ಸ್ವೀಕರಿಸಲು ಸಾಧ್ಯವೇ ಆಗಲಿಲ್ಲ.
ಯಾಕಂದರೆ ಲಕ್ಷಾಂತರ ಕಣ್ಣುಗಳು ಯಾವಾಗಲೂ ಕೂಡ ವಿಷ್ಣುವರ್ಧನ್ನ ಪ್ರತಿಯೊಂದು ನಡೆಯನ್ನು ಗಮನಿಸ್ತಾನೆ ಇದ್ವು. ಪ್ರಸಿದ್ಧ ನಿಯತಕಾಲಿಕ ಆತನ ಈ ಕಡೆಗೆ ಹೆಚ್ಚಿನ ವರದಿಗಳನ್ನು ಮಾಡಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ಆತನ ಖಾಸಗಿ ಜೀವನ ಯಾವಾಗಲೂ ಅತ್ಯಂತ ಸ್ವಚ್ಛವಾಗಿತ್ತು ಮತ್ತು ತನ್ನ ಖ್ಯಾತಿಯನ್ನು ಆತ ಬಹಳ ಎಚ್ಚರಿಕೆಯಿಂದನೇ ನಿರ್ವಹಿಸ್ತಾ ಇದ್ದ. ವರ್ಷಗಳ ಕಾಲ ಆತನನ್ನು ಹಿಂಬಾಲಿಸಿದರೂ ಮಾಧ್ಯಮಗಳಿಗೆ ಒಂದೇ ಒಂದು ತಪ್ಪು ಹೆಜ್ಜೆ ಸಿಗ್ತಾನೆ ಇರಲಿಲ್ಲ. ಅವನನ್ನು ಏನಾದರೂ ಮಾಡಿ ಟ್ರೋಲಿಗೊಳಪಡಿಸಬೇಕು ಅಂದರೂ ಸಾಧ್ಯ ಇಲ್ಲ. ಆದರೆ ಈಗ ಎಲ್ಲವೂ ಬದಲಾಗ್ತಿತ್ತು. ವಿಷ್ಣುವರ್ಧನ್ ಉನ್ನತ ಸಾರ್ವಜನಿಕ ಖ್ಯಾತಿಗೆ ತಾನು ಭಾರವಾಗುತ್ತಿದ್ದೇನೆಯೋ ಎಂಬ ಚಿಂತೆ ಕೃಷ್ಣವೇಣಿಯನ್ನು ಕಾಡತೊಡಗಿತ್ತು. ನೀನು ನನ್ನಿಂದ ದೂರ ಸರಿಯಲು ನೋಡುತ್ತಿದ್ದೀಯಾ? ಮಕ್ಕಳಿಂದ 2 ಮೀಟರ್ ಅಂತರದಲ್ಲಿ ವಿಷ್ಣುವರ್ಧನ್ ಆಕೆಯೊಂದೇ ಹೆಜ್ಜೆ ಹಾಕ್ತಾನೆ. ಆತ ಅತ್ಯಂತ ಮೃದುವಾದ ಗಂಭೀರ ಧ್ವನಿಯಲ್ಲಿ, ನೀನು ನನ್ನೊಂದಿಗೆ ಮಲಗುವ ಹಂತಕ್ಕೆ ಬಂದ ಮೇಲೂ ಕೂಡ ನನ್ನ ಬಳಿ ಈಗ ಅಂತರ ಕಾಯ್ದುಕೊಳ್ಳುವ ಅಗತ್ಯವೇನಿದೆ? ಅಂತಹ ಅಗತ್ಯವೇ ಇಲ್ಲ ಅಂತ ಹೇಳ್ತಾನೆ. ಕೃಷ್ಣವೇಣಿ ನಾಚಿಕೆಯಿಂದ ಮಾತು ಹೊರಬರದೆ ನಿಂತು ಹೋದ್ಲು. ಪಾರ್ಕಿಂಗ್ ಸ್ಥಳವು ಆ ಹೋಟೆಲ್ನಿಂದ ಸ್ವಲ್ಪ ದೂರದಲ್ಲೇ ಇತ್ತು. ವಿಷ್ಣುವರ್ಧನ್ ಎಲ್ಲರ ಎದುರಲ್ಲೂ ಕೂಡ ತನ್ನನ್ನು ಹೀಗೆ ಕೀಟಲೆ ಮಾಡುವುದು ಆಕೆಗೆ ಇಷ್ಟವಿರಲಿಲ್ಲ. ಆಕೆ ಗಂಭೀರ ಮುಖದಿಂದ, ನೀವು ಮೇಘಳನ್ನ ಯಾತಕ್ಕೆ ಅಷ್ಟೊಂದು ಎದುರಿಸ್ತೀರಾ? ಮೇಘ ಇನ್ನೂ ಚಿಕ್ಕ ಪುಟ್ಟು ಹುಡುಗಿ. ನೀವು ಆಕೆಯನ್ನು ಚಿಕ್ಕಂದಿನಿಂದಲೂ ಕೂಡ ಹೀಗೆ ಗದರಿಸ್ತಿದ್ರೆ ಅವಳು ದೊಡ್ಡವಳಾದಾಗ ಅವಳಿಗೆ ಗಂಭೀರ ಮಾನಸಿಕ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಅವಳು ನಿಮ್ಮನ್ನು ಹೇಟ್ ಮಾಡಲಿಕ್ಕೂ ಕೂಡ ಶುರು ಮಾಡ್ಕೊಳ್ತಾಳೆ ಅಂತ ಹೇಳ್ತಾಳೆ. ಅದೆಲ್ಲ ದೊಡ್ಡ ಸುಳ್ಳು ಅಂತ ವಿಷ್ಣುವರ್ಧನ್ ಮುಖ ತಿರುಗಿಸ್ಕೊಳ್ತಾನೆ. ತನ್ನ ಮಗಳನ್ನು ತಾನು ಎಂದಿಗೂ ಎದುರಿಸಿಲ್ಲ ಎಂಬಂತೆ ಆತನ ಮುಖಭಾವವಿತ್ತು. ವಿಷ್ಣುವರ್ಧನ್ ಶೌಚಾಲಯದಿಂದ ಹಿಂತಿರುಗಿ ಊಟದ ಮೇಜಿಗೆ ಕೃಷ್ಣವೇಣಿ ಮತ್ತು ಮಕ್ಕಳ ನಡುವೆ ಮೂಡಿದ್ದಂಥ ಸುಂದರ ಸಂತೋಷದ ವಾತಾವರಣವನ್ನು ನೋಡಿ ಕೊಂಚ ಅಸೂಯೆಯಿಂದ, ನೀವೇನು ಮಾತಾಡ್ತಿದ್ದೀರಾ? ನೀವಿಬ್ಬರೂ ಆಕೆಯೊಂದಿಗೆ ತುಂಬ ಸಂತೋಷದಿಂದ ಇದ್ದಂತೆ ಕಾಣ್ತಿದೆಯಲ್ವಾ? ಏನು ಸಮಾಚಾರ ಅಂತ ಕೇಳ್ತಾನೆ. ಅದು ನೀವು ಬಂದ ತಕ್ಷಣವೇ ಈ ಸಂತೋಷವೆಲ್ಲ ಮಂಗಮಾಯವಾಗಿ ಹೋಯಿತು ಅಂತ ಆ ಪುಟಾಣಿ ಮಗು ಮೇಘ ತನ್ನ ಚಮಚದಿಂದ ಬ್ರೆಡ್ ತುಂಡನ್ನು ಚುಚ್ಚುತ್ತಾ, ನಾನು ಕೃಷ್ಣವೇಣಿ ಆಂಟಿಗೆ ನೀವು ನನ್ನನ್ನು ಎಷ್ಟು ಬಾರಿ ಗದರಿಸಿ ಅಳುವಂತೆ ಹಿಂಸೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳಿಬಿಟ್ಲು. ನಂತರ ಮೇಘ ತನ್ನ ದುಃಖಿತ ಹೃದಯದಿಂದ ಕೃಷ್ಣವೇಣಿಯನ್ನು ನೋಡಿ, ಕೃಷ್ಣವೇಣಿ ಆಂಟಿ, ನಮ್ಮ ಅಪ್ಪನಿಗೆ ಕೇವಲ ಗೆಳತಿಯಾಗಿ ಮಾತ್ರ ಇರಬೇಡಿ. ಒಂದು ವೇಳೆ ನೀವು ನಮ್ಮ ಅಪ್ಪನನ್ನು ಮದುವೆಯಾದರೆ ನಾನು ನಿಮಗೊಂದು ಭರವಸೆ ನೀಡುತ್ತೇನೆ. ನೀವು ದಿನವೂ ತುಂಬ ಅಳಬೇಕಾಗ್ತದೆ ಅಂತ ಮುಗ್ಧವಾಗಿ ಸಮಾಧಾನಪಡಿಸೋಕೆ ಯತ್ನಿಸಿದ್ಲು. ಕೃಷ್ಣವೇಣಿ ನಗುವನ್ನು ತಡೆದುಕೊಂಡು ವಿಧೇಯತೆಯಿಂದ, ಸರಿ ಮೇಘ ಅಂತ ತಲೆ ಆಡಿಸ್ತಾಳೆ. ವಿಷ್ಣುವರ್ಧನ್ ತನ್ನ ಕಪ್ನಿಂದ ಒಂದು ಸಿಪ್ ಬಿಸಿ ಹಾಲನ್ನು ಕುಡಿತಾನೆ. ಅದರ ತಾಪಮಾನ ಸರಿಯಾಗಿತ್ತು. ಅಷ್ಟರಲ್ಲಿ ಮಾಣಿ ಕೃಷ್ಣವೇಣಿಗಾಗಿ ಅತ್ಯಂತ ಬಿಸಿಯಾದ ಹಾಲಿನ ಕಪ್ಪನ್ನು ತಂದು ಟೇಬಲ್ ಮೇಲಿಡ್ತಾನೆ. ಅದನ್ನು ಕಂಡ ತಕ್ಷಣವೇ ವಿಷ್ಣುವರ್ಧನ್ ತನ್ನ ಕೈಯಲ್ಲಿದ್ದ ಹಾಲಿನ ಕಪ್ಪನ್ನು ಆಕೆಯೆಡೆಗೆ ಜರುಗಿಸಿ, ಈ ಕಪ್ ಕುಡಿ, ಇದು ಅಷ್ಟೊಂದು ಬಿಸಿಯಾಗೇನಿಲ್ಲ ಅಂತ ಹೇಳ್ತಾನೆ. ಕೃಷ್ಣವೇಣಿ ಆತನ ಈ ಹಠಾತ್ ಆದ ಕಾಳಜಿಗೆ ಏನು ಹೇಳಬೇಕೆಂದ ತೋಚದೆ ಮೌನವಾಗಿ ಹೋಗ್ತಾಳೆ. ಅದನ್ನು ಕಂಡ ಆದಿತ್ಯ ಮತ್ತು ಮೇಘ ಒಬ್ಬರನ್ನೊಬ್ಬರು ಬಹಳ ಆಶ್ಚರ್ಯದಿಂದ ನೋಡ್ಕೊಳ್ತಾ ಇದ್ದಾರೆ. ಅಪ್ಪನಿಗೆ ಕೃಷ್ಣವೇಣಿ ಆಂಟಿ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇದೆಯೇ? ಆದರೆ ಅವರು ಇತರರ ಬಗ್ಗೆಯೂ ಕಾಳಜಿ ವಹಿಸುತ್ತಾರೆಯೇ? ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಟ್ಟರು. ಅವರಿಗೆ ತಮ್ಮ ತಂದೆಯ ಈ ನಡವಳಿಕೆ ತುಂಬ ವಿಚಿತ್ರವೂ ಅಂತಲೂ ಅನ್ನಿಸ್ತಾ ಇತ್ತು. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.